ನೋಡ್ರಿ, ಯಾವುದೇ ಒಬ್ಬ ಮಂತ್ರಿ, ಯಾರೇ ಶಾಸಕರಿರಲಿ, ಅಷ್ಟು ಕೆಟ್ಟದಾಗಿ ಮಾತಾಡಬಾರ್ದಂತ ನಾನು ವಿನಂತಿಅದು. ಯಾರೇ ಇಲ್ಲ ಮಾತಾಡಬಾರ್ದು. ನಿನ್ನ ಮನೆಗೆ ಬಂದಂಥ ಕಾರ್ಯಕರ್ತರ ಮ್ಯಾಗ ಕೂಡ ತಿಂಡಿಯೇನೋ ಹೊಡಿಬೇಕು ಬಡಿಬೇಕಂತ ಅಂತಾನಂದರೆ ಆ ಮಂತ್ರಿಗೆ ಗೌರವ ಅಲ್ಲ. ಯಾರೇ ಇರಲ್ಲ ಆ ಜಾಗ, ನಾನಿರಲಿ ಯಾರಿರಲಿ, ಬಂದರಿಗೆ ಸ್ವಾಗತ, ಬಂದರಿಗೆ ಗೌರವ ಕೊಡ್ಬೇಕು. ನಾವು 100 ಮಂದಿ ಬರ್ತಾರೆ, 100 ಮಂದಿ, ಅದು ಆ ಮಾತು ಯಾರೇ ಆಡಬಾರ್ದು. ನಾನು ಆಗಿದ್ರೆ ಆಡಬಾರ್ದು, ಅವರಾದ್ರೂ ಕೂಡ ಆಡಬಾರ್ದು. ಹಾಂ, ನೋಡ್ರಿ, ಅವ್ರಿಗೆ ನಾನು ಹೇಳಿದ್ನಲ್ಲ, ಮದ ಎಲ್ಲಿ ಏರೈತಂದ್ರೆ ಇಲ್ಲಿ ಬಂದು ಕುಂತೈತಿ. ಹೌದಾ? ಅಲ್ಲಿಗೆ ಬಂದಾಗ ಏನಾರು ಮಾತಾಡಿಸ್ತೈತಿ. ಮತ್ತು ಏನು ಮಾಡೋಕ್ಕಾಗತ್ತೆ? ಅಧಿಕಾರ ದುರ್ಬಳಕೆ, ಅಧಿಕಾರದ ಮಬ್ಬು, ಏನಾರು ಅನ್ನಿಸ್ತೈತಿ. ಅಧಿಕಾರ, ಹಣ, ಹೆಣ ಎಲ್ಲ ಓದಿಸಿದಾಗ ಇನ್ನೇನು ಮಾಡ್ತೀವಿ ಹೇಳಿ? ಹಾಂ, ಎಲ್ಲ ಅನ್ನಿಸ್ತೈತಿ. ಅಲ್ಲ, ನೀವೆಲ್ಲರೂ ಬುದ್ಧಿವಂತರಿದ್ರಿ. ನಾನು ಇಂಥ 100 ಲಕ್ಷಾಂತರ ಪ್ರೆಸ್ ಮೀಟ್ ಕೇಳಿರಿ. ಇದನ್ನ ಸ್ವಲ್ಪ ಸರಿಯಾಗಿ ರೀತಿ ನಿಮ್ಮ ಸ್ವಲ್ಪ ಮಾಡ್ರಪ್ಪ, ದಯಮಾಡಿ. ಹಿಂಗೆ ಮಾಡ್ಬೇಕು. ಸೋತರ ಕಡೆ ಪತ್ರಕರ್ತರು, ಗೆದ್ದರ ಕಡೆಗೆಲ್ಲ. ಹಾಂ, ಅಲ್ಲ, ನಿಜವಾಗಿ ನೀವು ಸೋತರ ಕಡೆ, ನಿಮ್ಮ ಸಹಾಯ ಸೋತರ ಕಡೆಗೆ. ನಾವು ಸೋತರು, ಅವ್ರು ಗೆದ್ದರು. ದಿನ ಅವರು ಅಕ್ರಮಾಗೇ ಮಾಡ್ತಾರೆ. ನಾವೇನು ಮಾಡ್ತೋ ಅಕ್ರಮ ಹಿಡ್ಕೊಂಬ ನಿಮ್ಗೆ ಕೊಡ್ತವಪ್ಪ. ಹಾಂ, ಅಕ್ರಮ ನಾವು ಹಿಡ್ಕೊಂಬಂದು ನಿಮ್ಮ ಕೈಯಾಗ ಕೊಡ್ತು. ಸ್ವಲ್ಪ ನೀವು ಪ್ರಚಾರ ಮಾಡಿದ್ರೆ ಇನ್ನಿಟ್ಟು ಸಿಗ್ತಾವೆ, ಇನ್ನಿಟ್ಟು ಹಿಡ್ಕೊಂಬಂದು ಕೊಡ್ತು. ನೀವು ಹೆಂಗಾರು ಬಳಸ್ಕೋಬೋದಪ್ಪ. ಏನು ಶಿವ, ಅಕ್ರಮನ ಹಿಡ್ಕೊಂಬಂದು ನಿಮ್ಮ ಕೈಯಾಗ ಕೊಡ್ತು, ನೀವು ಹೆಂಗಾರು ಬಳಸ್ಯಾರ ಅಂತ ಹೇಳ್ತು. ಅಕ್ರಮ ನಡಿಬಾರ್ದು ಅಂತ ಹೇಳ್ತೀವಿ ನಮ್ಮ ಮುಂದಿನ ತಟ್ಟಿ. ಇವ ರಕ್ತದ ಬರ್ಕೊಡ್ತೀನಿ. ಸೋಲ್ತಾನ 50,000 ಅಂತರದಿಂದ ಇವತ್ತೇ ಚುನಾವಣೆ ನಡೀತಾನೆ. ಮತ್ತು ಪೆನ್ನಿಗಿನ ಬೇಡ, ನನ್ನ ರಕ್ತದ ತೆಗೆದು ಮಾಧ್ಯಮದ ಮಿತ್ರ ಮುಂದೆ ಹಿಂಗೆ ಬರ್ಕೊಡ್ತೀನಿ. ಸೋಲ್ತಾನಂತ ಈಗ ಚಾಲೆಂಜ್ ಬೇಕಾರೆ ಒಂದು 50 ಎಕರೆ ಗದ್ದೆಪ್ಪ, ರೊಕ್ಕಿಲ್ಲ, ಒಂದು 50 ಎಕರೆ ಗದ್ದೆ ಜೀಪೇ ಕೊಟ್ಬಿಡ್ತೀನಿ. ರೈಟ್ ಇವತ್ತು ಏನು ಗುರು ರೆಡ್ಡಿ ಸಾಬ, 50 ಎಕರೆ ಜೀಪೇ ಆತ ಸೋಲ್ತಾನಂತೇಳಿ. ಗೆದ್ರೆ ನೀವು ಮಾಡ್ಕೊಂಬಿಡ್ರಿ 50 ಎಕರೆ ನನ್ನ ಗದ್ದೆ. ಸೋತ್ರ ನನಗೆ 50 ಎಕರೆ ಗದ್ದೆ ಕೊಡ್ರಿ. ಅವರೇ ಮಾಡ್ಕೊಂಬಲ್ಲ ಭಾಗ. ರೈಟು. ಹಾಂ, ಅಲ್ಲ, ನನ್ನ ಪಾಲಿಗೆ ನಾನು ಕೊಡ್ತೀನಿ ಬಿಡಿ. ಏನಾರು ನಿಮಗೆ ಇವಾಗ ಅಲ್ಲಿ ನಡೆದ ಫೈಟ್ ನಂತರ ದುಡ್ಡು ಅಂತಿಲ್ಲ, ಹೊಲ ಐತಪ್ಪ. ನಾನೇ ಗೆಲ್ತೀನಿ ಅಂತ 50 ಎಕರೆ ಬರ್ಕೊಡ್ತೀನಿ. ಹೌದಾ? ನಾ ಸೋತ್ರ 50 ಎಕರೆ ತಗಲ್ಲ. ಆತ ಗೆದ್ದರೆ ನಾನು ಗೆದ್ಬಿಟ್ರೆ ಆತನ 50 ಎಕರೆ, ನಾನು 50 ಎಕರೆ, 100 ಹತ್ತಲ್ಲ. ಅಯ್ಯೋ, ಅವ್ರು 1000 ಎಕರೆ ಐತೆ, ಅವ್ರ ಆಸ್ತಿ ನಾವು ಬೆಲೆ ಕಟ್ಟಕ್ಕಿಲ್ಲ ಅಂತ ಹೇಳಪ್ಪ. 37,000 ಕೋಟಿ ಕಂಟ್ರಾಕ್ಟರ್ಗೆ ದುಡ್ಡು ಕೊಡೋದು ಪೆಂಡಿಂಗ್ ಉಳಿಸ್ಯಾರ. ಅವ್ರು ಮಾರ್ಚ್ 8ಕ್ಕೆ ಸ್ಟ್ರೈಕ್ ಮಾಡಿದಂತ ಪಾಪ ರಾಜ್ಯದ ಕಂಟ್ರಾಕ್ಟ್ ಎಲ್ಲ ಅಧ್ಯಕ್ಷರು, ಸರ್ವ ಸದಸ್ಯರು ಪ್ರೆಸ್ ಮೀಟ್ ಮಾಡಿದ್ರು. ನಮಗೆ 37,000 ಬಾಕಿ ಐತಿ, ಕೊಟ್ಟಿಲ್ಲ, ಈ ಸರ್ಕಾರ ಕೊಟ್ಟಿಲ್ಲ, ನಾವು ಖಂಡಿಸ್ತು ಸ್ಟ್ರೈಕ್ ಮಾಡ್ತಂದ್ರು. ಇವ್ರು ಏನು ಮಾಡ್ತಾರೆ ನಿಮ್ಗೆ ಹೇಳ್ತೀನಿ ಗುರುಗಳೇ. ಇವ್ರು ಆರ್ಡ್ರ್ ಮಾಡ್ತಾರ, 10 ಕೋಟಿ ಆರ್ಡ್ರ್ ಮಾಡ್ತಾರ, 2 ಕೋಟಿ ಅನುದಾನ ಕೊಡ್ತಾರ, ಟೆಂಡರ್ ಕರಿತಾ ಇದ್ದಾರೆ. 10 ಕೋಟಿ ಸೋರ್ಸ್ ತಗೊಂತಾರೆ. ಈ ಸರ್ಕಾರ ಮಾಡೋಂಥ ದಂಧೆ. 10 ಕೋಟಿಗೆ 2 ಕೋಟಿ ರಿಲೀಸ್, 10 ಕೋಟಿ ಆರ್ಡ್ರ್ ಮಾಡ್ತಾರೆ, 10 ಕೋಟಿ ಟೆಂಡರ್ ಕರ್ತಾರೆ, 10 ಕೋಟಿ ಎಸ್ಟಿಮೇಟ್ ಮಾಡ್ತಾರೆ, 10 ಕೋಟಿ ಭೂಮಿ ಪೂಜೆ ಮಾಡ್ತಾರೆ. ರಿಲೀಸ್ ಆಗೋದು 2 ಕೋಟಿ. 8 ಕೋಟಿ ಪಾಪ ಕಂಟ್ರಾಕ್ಟರ್ದಾರ ಮೈಮೆ ಬೀಳ್ತೈತಿ. ಅದನ್ನು ಯಾವ ರೀತಿ ಉಸ್ಲು ಮಾಡ್ತಾರಂದರೆ ಮತ್ತು 10 ಕೋಟಿಗೆ ಪರ್ಸೆಂಟೇಜು. ಇವತ್ತು ಮಂತ್ರಿಗಳು ಸರ್ಕಾರ ಮಾಡೋದು 10 ಕೋಟಿ ಟೆಂಡರ್ ಆಗೈತಪ್ಪ, 10 ಕೋಟಿ ಕೊಡಂತ ಕೇಳ್ತೀವಿ. ಈ ಸರ್ಕಾರ ಡೆವಲಪ್ಮೆಂಟ್ ಮಾಡ್ತಿಲ್ಲ, ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ಇವತ್ತು ನೀವು ನೋಡಿರಿ, ಎಲ್ಲ ಹಳ್ಳಿಯಲ್ಲಿ ನೀನೇ ಒಂದು ಸ್ನೇಹಿತನಾಗ ಒಂದು ದಾರಿ ತೋರಿಸಿದಿ, ಬಂಕಾಪುರಕ್ಕೆ ಹೋಗೋ ದಾರಿ. ಆ ದಾರಿ ಹೋಗ್ಬೋದ? ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.